ಇವತ್ತಿನ ಈ ವಿಡಿಯೋದಲ್ಲಿ ಸಂತ ಸೇವಲಾಲ್ ಜನಸ್ವಾಮಿ ಅದು ಮಠ ಮಹಾರ ಸಮಿತಿ ಉದ್ಯೋಗಾವಕಾಶ. ಇದು ಪ್ರಧಾನ ವ್ಯವಸ್ಥಾಪಕರು. ಇದು ವಯೋಮಿತಿ 35ರಿಂದ 62 ವರ್ಷ ಮತ್ತು ವಾಚಾ ಲೇಖನಗಾರರು ಬೇಕಂತೆ. ವಾಚನ ಲೇಖನಗಾರರು 21ರಿಂದ 50 ವರ್ಷ ಅಂತ ಹೇಳಿದ್ದಾರೆ. ಸರಿ, ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಕೂಡ ತಮಿಳಿನಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಟ್ ಮಾಡ್ಕೊಳ್ಳಿ. 31/7/2026. ಸರಿ, ಸಂಪೂರ್ಣ ಮಾಹಿತಿಗಾಗಿ ಇಲ್ಲಿ ಕೆಳಗೆ ನೀವು ನೋಟಿಫಿಕೇಷನನ್ನು ನೋಡ್ಕೋಬಹುದು, ಓದ್ಕೋಬಹುದು. ಓಕೆ, ಸರಿ. ಹಾಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ಸಂಸ್ಥೆ ಇದು ಸಂತ ಸೇವಲಾಲ್ ಜನಸ್ವಾಮಿ ಮಠ ಮಹಾರ ಸಮಿತಿ, ಛಾಯಾನಗರ, ಬಿಚ್ಚಗಟ್ಟಿ, ಅಂಬೇಡ್ಕರ್ ವಸತಿ ಶಾಲೆ, ದಾವಣಗೆರೆ 577225. ನೋಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದಾರೆ. ಓಕೆ, ಸಂತ ಸೇವಲಾಲ್ ಮತ್ತು @gmail.com. ಇದನ್ನು ನೀವು ಇದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಕೊಡ್ತೀನಿ. ಓಕೆ, ನಿಮ್ಮ ರೆಸ್ಯೂಮನ್ನು ಇಲ್ಲಿ ಕಳಿಸ್ಬೋದು. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ, ಅಡ್ರೆಸ್ ಕೊಟ್ಟಿದ್ದಾರೆ, ಅದಕ್ಕೆ ಕೂಡ ಕಳಿಸ್ಬೋದು. ಹಾಗೆ ನಿಮಗೆ ಕಚೇರಿ ಸಂಪರ್ಕ ನಂಬರ್ ಕೂಡ ಕೊಟ್ಟಿದ್ದಾರೆ, ಹೌದಲ್ವಾ? 9463639185. ಹಾಗೆ 9105250973. ಮೇಲ್ಕಂಡ ಧಾರ್ಮಿಕ ಕ್ಷೇತ್ರದ ಕಾರ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೀತಾ ಇದ್ದಾರೆ. ಪ್ರಧಾನ ವ್ಯವಸ್ಥಾಪಕರು. ಇದಕ್ಕೆ ವಿದ್ಯಾರ್ಥಿ ಸರ್ಕಾರದಿಂದ ಅಧಿಕೃತವಾಗಿರುವ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವೀಧರರಾಗಿರಬೇಕು ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಆದ್ಯತೆ ನೀಡಲಾಗುತ್ತೆ ಎಂದು ಹೇಳಿದ್ದಾರೆ. ಅನುಭವ ಕೇಳಿದರೆ ಸಂಸ್ಥೆಯ ಆಡಳಿತ, ಲೆಕ್ಕಪತ್ರ ಮತ್ತು ಸಿಬ್ಬಂದಿ ನಿರ್ವಹಣೆ ಕ್ಷೇತ್ರದಲ್ಲಿ ಕನಿಷ್ಠ 10 ವರ್ಷಗಳ ಅನುಭವ ಇರಬೇಕು ಮತ್ತು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಅಥವಾ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹಾಗೂ ಕಂಪ್ಯೂಟರ್ ಜ್ಞಾನ ಉಳ್ಳವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ವಯಸ್ಸಿನ ಮಿತಿ ಮೊದಲೇ ಹೇಳಿದ್ದಾರೆ, 35ರಿಂದ 62 ವರ್ಷ ಅಂತ ಹೇಳಿದ್ದಾರೆ. ಮತ್ತು ಭತ್ಯೆ ಕನಿಷ್ಠ ಇಂಕ್ರಿಮೆಂಟ್ ಮತ್ತು ಇತರ ಭತ್ಯೆಗಳೊಂದಿಗೆ ಒದಗಿಸಲಾಗುವುದು. ಇವುಗಳ ಜೊತೆಗೆ ಬಂಜಾರ ಧಾರ್ಮಿಕ ಜ್ಞಾನ ಉಳ್ಳವರಿಗೆ ಆದ್ಯತೆ ನೀಡಲಾಗುವುದು. ಇದನ್ನು ನೋಟ್ ಮಾಡ್ಕೊಳ್ಳಿ. ಸರಿ, ಹಾಗೆ ವಾಚಾ ಲೇಖನಗಾರರು. ಇದಕ್ಕೆ ಅರ್ಹತೆ ಬಂಜಾರ ಸಂಸ್ಕೃತಿಯ ವಾಚಾ ಭಜನೆ ಮತ್ತು ಗಾಯನ, ಆಧ್ಯಾತ್ಮ, ಏರಿತಿ, ಭೋಗಿ ಭಂಡಾರ ಸೇವೆ, ಪೂಜಾ ವಿಧಿವಿಧಾನ ಹಾಗೂ ಧಾರ್ಮಿಕ ಆಚರಣೆಗಳನ್ನು ನಡೆಸುವಲ್ಲಿ ಪರಿಣತಿ ಹೊಂದಿರಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ಸುಶಿಕ್ಷಿತರಿಗೆ ಆದ್ಯತೆ ನೀಡಲಾಗುವುದು. ನೋಟ್ ಮಾಡ್ಕೊಳ್ಳಿ. ವಯೋಮಿತಿ 21ರಿಂದ 55 ವರ್ಷ. ಸಂಭಾವನೆ ಮೇಲ್ಕಂಡ ಮಠದ ನಿಯಮಾವಳಿಯ ಪ್ರಕಾರ ಸಂಭಾವನೆ, ಕಲ್ಯಾಣ ಸೌಲಭ್ಯ ಹಾಗೂ ಇತರ ಸವಲತ್ತುಗಳನ್ನು ಸಂಸ್ಥೆಯ ನಿಯಮಾನುಸಾರ ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ 31/7/2026. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು? ಮೇಲ್ಗಡೆ ಕೊಟ್ಟಿದ್ದಾರಲ್ವ ಅಡ್ರೆಸ್ಸು, ಮೊದಲೇ ಹೇಳಿದ್ದೀನಲ್ಲ, ಅದಕ್ಕೆ ನೀವು ಇದು ಮಾಡ್ಕೋಬೋದು. ನಿಮ್ಮ ಕೊಟ್ಟಿರುವ ಇಮೇಲ್ ಐ ಡಿಗೆ ಕೂಡ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು. ಆಗ ಆಸಕ್ತ ಅಭ್ಯರ್ಥಿಗಳು ಮೇಲ್ಕಂಡ ವಿಳಾಸಕ್ಕೆ ತಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿಗೆ ಮತ್ತೊಂದು ನಂಬರ್ ಕೊಟ್ಟಿದ್ದಾರೆ, 984402499966. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಪ್ರಕಟಣೆಯಲ್ಲಿರುವ ಅರ್ಹತೆ ಹಾಗೂ ಷರತ್ತುಗಳನ್ನು ಸಂಪೂರ್ಣವಾಗಿ ಓದಿ ಪರಿಶೀಲಿಸಿ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಓಕೆ, ಸರಿ ಫ್ರೆಂಡ್ಸ್, ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಬೇಕಾದರೆ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಬಂದರೆ ಸಾಕು, ನಿಮಗೆ ಇದು ನೋಟಿಫಿಕೇಷನ್ ಕೊಡಲಾಗುತ್ತೆ. ಓಕೆ, ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇವೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.